ಅವಾಗಿಂದ ಹೇಳ್ತಾರೆ ತುಂಬಾ ಕತೆ ಬಗ್ಗೆ ರಿವೀಲ್ ಮಾಡಬೇಡ ಅಂತ. ಸೊ ನಂದು ಕ್ಯಾರೆಕ್ಟರ್ ತುಂಬಾ ಸಸ್ಪೆನ್ಸ್ ಕ್ಯಾರಿ ಮಾಡುತ್ತೆ. ಸೊ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಈ ಮೂವಿಯಲ್ಲಿ ಕಾಮಿಡಿ ಮಾತ್ರ ಅಲ್ಲ, ತುಂಬಾ ಸೆಂಟಿಮೆಂಟ್ಸ್ ಇನ್ವಾಲ್ವ್ ಆಗಿದೆ. ಸೊ ಅದನ್ನ ತುಂಬಾ ನೀಟಾಗಿ ಅಲೈನ್ ಮಾಡಿದ್ದಾರೆ. ಸೊ ನೀವು ಬಂದ್ಬಿಟ್ಟು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗೋದು. ಸೊ ಅವ್ರು ಹೇಳ್ದಂಗೆ ಜನರನ್ನ ನಗ್ಸೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಸೊ ನಿಮ್ದು ಸಪೋರ್ಟ್ ಹಾಗೇನೆ ಇರಬೇಕು. ಸಿನಿಮಾ ಬನ್ನಿ ನೋಡಿ, ತುಂಬಾನೇ ಖುಷಿ ಆಗುತ್ತೆ. 70% ಕಂಪ್ಲೀಟ್ ಆಗಿದೆ. ಸೊ ಕ್ಲೈಮ್ಯಾಕ್ಸ್ ಪಾರ್ಟ್ ಇಟ್ಸ್ ದ ಮೇನ್ ಥಿಂಗ್, ಅದು ಪೆಂಡಿಂಗ್ ಅಲ್ಲಿ ಇದೆ. ಸೊ ಎಂಟೈರ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಒಬ್ರದ್ದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಸಿನಿಮಾ ಆಗಲ್ಲ. ಸೊ ಎಲ್ಲಾರ್ದು ಸಪೋರ್ಟ್ ಇದೆ. ಪ್ರೊಡಕ್ಷನ್ ಹೌಸ್, ಡೈರೆಕ್ಷನ್ ಟೀಮ್, ಟೆಕ್ನಿಷಿಯನ್ಸ್, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲಾನು ಅಷ್ಟೇ, ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೀರೋ ಸರ್ ಜೊತೆನೂ ವರ್ಕ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬಾ ಅವರು ವರ್ಕ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಇವನ್ ದ ಪ್ರೊಡಕ್ಷನ್ ಹೌಸ್ ಹೊಸದು ನಮ್ಮ ರವಿಕುಮಾರ್ ಸರ್ ಅವರೆಲ್ಲ ತುಂಬಾನೇ ಡೆಡಿಕೇಶನ್ ಇಂದ ಮಾಡ್ತಾ ಇದ್ದಾರೆ. ಅವರು US ಇಂದ ಬಂದ್ಬಿಟ್ಟು ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ಯಾ, ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಚಿತ್ರತಂಡದವರು ಹಾಗೂ ನಮ್ಮ ಫ್ಯಾಮಿಲಿ ಎಲ್ಲ, ನನ್ನ ಸ್ನೇಹಿತರಿಗೆ, ಹಾಗೆ ನನ್ನ ಫಾರೆಸ್ಟ್ ಚಿತ್ರದ ಪ್ರೊಡ್ಯೂಸರ್ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಹಾಗೆಲ್ಲ ನನ್ನ ಸ್ನೇಹಿತರಿಗೆ, ಹಾಗೆ ನಮ್ಮ ಸ್ಟ್ಯಾಂಡಪ್ ಕಾಮಿಡಿ ನಿನ್ನೆ ಶೋ ನೋಡಿದ ತಕ್ಷಣ ಫೋನ್ ಮಾಡಿದೆ ಅಜಯ್ ರಾಥೋಡ್ಗೆ, ಪತ್ತರ್ ಅವರಿಗೆ, ಅವರು ಕರೆ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ. ಧನ್ಯವಾದಗಳು. ಮೊದಲಾಗಿ ನನ್ನ ಚಿತ್ರತಂಡವರು ಸರ್, ಇವತ್ತು ನಾನು ಸರ್ಪ್ರೈಸ್ ಅಂತ ಹೇಳ್ತೀನಿ. ನನಗೂ ಗೊತ್ತಿರಲಿಲ್ಲ ಇವತ್ತು ಟೀಸರು ಮತ್ತೆ ಟೈಟಲ್ ರಿವೀಲ್ ಮಾಡ್ತಾರೆ ಅಂತ. ಚೂರು ಗೊತ್ತಿತ್ತು, ಬಟ್ ಸಡನ್ ಆಗಿ ಏನು ತೋರಿಸೇ ಇರಲಿಲ್ಲ ಡೈರೆಕ್ಟ್. ಓಕೆ ಎಲ್ಲ ಮಾಡ್ತಾರೆ ಅಂತ. ಇವತ್ತು ನನಗೊಂದು ನನ್ನ ಬರ್ತ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ಚಿತ್ರತಂಡಕ್ಕೆ. ನನ್ನ ಧನ್ಯವಾದಗಳು, ಥ್ಯಾಂಕ್ ಯು. ಅದನ್ನ ಬೆಳಗ್ಗೆ ನಾನು ಹೇಳ್ತಾ ಇದ್ದೇನೆ ಡೈರೆಕ್ಟ್ರಿಗೆ, ನಾನು ಫೋನ್ ಎತ್ತಿ ಕತೆ ಓಕೆ ಆದ ತಕ್ಷಣ ನಂಗೆ ಟೆನ್ಷನ್ ಕೊಟ್ಬಿಟ್ಟೆ ನೋಡಿ, ಪ್ರೊಡಕ್ಷನ್ದು ಟೆನ್ಷನ್ನು. ಯಾಕೆಂದ್ರೆ ನಾನು ಯಾರ್ದು ಯೂಶಲಿ ಫೋನ್ ಅವಾಯ್ಡ್ ಮಾಡಲ್ಲ, ಯಾರ್ದೇ ಇದ್ರು ಮಾಡ್ತೀನಿ. ಒಂದು ಸುಮಾರು ಸತಿ ಕಾಲ್ ಮಾಡ್ತಾ ಇದ್ದೆ ಒಂದು 5-6 ತಿಂಗಳ ಹಿಂದೆ. ನಾನು ಎತ್ತೇ ಇರಲಿಲ್ಲ. ಮತ್ತೆ ಫೋನ್ ಮಾಡಿದಾಗ ಕತೆ ಹೇಳ್ಬೇಕು ಸರ್, ಕತೆ ಹೇಳ್ಬೇಕು ನೋಡಿ, ನೀನು ಕತೆ ಹೇಳಿದಕ್ಕೆ ಇನ್ನೊಂದು ಪ್ರೊಡಕ್ಷನ್ ಮಾಡೋ ಟೆನ್ಷನ್ ಸಿಕ್ಬಿಡ್ತು ಅಂತ. ಇಲ್ಲ, ಒಂದು ಕತೆ ನಾವೇ ಮಾಡಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು ಕತೆ. ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಯಾರೂ ಮಾಡಿಲ್ಲ. ಹಾಗೆ ನನ್ನ ಪ್ರೊಡಕ್ಷನ್ಗೆ ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರೆಲ್ಲ, ರವಿಕುಮಾರ್ ಅವರು, ರಾಹುಲ್, ರವೀನಾ ಅವರು, ವೇಣುಗೋಪಾಲ್ ಸರ್, ಹಾಗೆ ಅಂಜನ್ ಮತ್ತೆ ಮಹೇಶ್ ಅಂತ ಬಂದಿಲ್ಲ, ಎಲ್ಲ ಸೇರಿದ್ರು ನಮ್ಮ ಕೋ ಪ್ರೊಡ್ಯೂಸರ್ ಆಗಿ. ಹಾಗೆ ಒಂದು ನಮ್ಮ ಕಂಪ್ನಿ ಸ್ಟಾರ್ಟ್ ಆಯಿತು. ಶೂಟಿಂಗು ಈಗ 75% ಆಲ್ಮೋಸ್ಟ್ ಮುಗಿಸಿದೀವಿ ಎಲ್ಲ ಬೆಂಗಳೂರು ಸುತ್ತಮುತ್ತ. ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ನಾಡಿದ್ದು ಜನವರಿ 1st ವೀಕಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ ಜನವರಿಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಮೇ ಬಿ ಜನವರಿ ಎಂಡ್ ಅಥವಾ ಫೆಬ್ರವರಿ 1st ವೀಕಲ್ಲಿ ಮುಗಿಸ್ತೀವಿ. ಮುಂದಿನ ವರ್ಷದಲ್ಲಿ 2025 ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಚೆನ್ನಾಗಿ ಬಂದಿದೆ ಅನ್ಕೊಂಡಿದ್ದೀನಿ. ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಎಡಿಟರ್ ಆಗಿರ್ಬೋದು, ಕೊರಿಯೋಗ್ರಫರ್, ಎಲ್ಲ ನಮ್ಮ ಹೋಲ್ ಚಿತ್ರತಂಡ ನಮಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲ. ಯಾಕೆಂದ್ರೆ ನಾವು ಒಬ್ಬರಿಂದ ಒಂದು ಚಿತ್ರ ಆಗಲ್ಲ, ಇಡೀ ಚಿತ್ರತಂಡ ಎಲ್ಲ ಸೇರ್ಕೊಂಡು ಅವ್ರ ಎಫರ್ಟ್ ಇದ್ರೆ ಮಾತ್ರ ಒಂದು ಚಿತ್ರ ಆಗುತ್ತೆ. ಹಾಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಪ್ರೊಡಕ್ಷನ್ ಅವರು ಮತ್ತೆ ಚೆಂಗಪ್ಪ ಸೇರಿ. ಥ್ಯಾಂಕ್ ಯು. ಇನ್ನೇನು ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವು ಅಪ್ಡೇಟ್ಗಳು ಕೊಡ್ತೀವಿ. ಬಂದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲ, ಫಸ್ಟ್ ಅವ್ರ ಕತೆ ಹೇಳಿದ್ರು, ಅದು ಸ್ಟ್ಯಾಂಡಪ್. ಅವನು ಯೂಶಲಿ ಸ್ಟ್ಯಾಂಡಪ್ ಕಾಮಿಡಿಯನ್. ಅವನಲ್ಲಿ ಏನ್ ಪೇನ್ ಇರುತ್ತೆ, ನೀವು ಹೇಳ್ತಾ ಇದ್ರಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಅವ್ರಿಗೇನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೇನ್ ಇರುತ್ತೆ, ಅವ್ರ ಮುಖದಲ್ಲಿ ನಗು, ಮನಸ್ಸಲ್ಲಿ ಏನೋ ಪೇನ್ ಇರುತ್ತೆ ಅಂತ. 100% ಇಲ್ಲಿ ಆ ತರದೇ ಒಂದು ಕ್ಯಾರೆಕ್ಟರ್ನ ಇವರು ಆ ಮೂವಿ ಒಂದು ಸ್ಟಿಚ್ ಮಾಡಿದ್ದಾರೆ. ಸ್ಕ್ರಿಪ್ಟ್ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮಲ್ಲಿ ಏನೇ ನೋವಿದ್ರು ಆ ನೋವು ಕಾಣಿಸ್ತಲೇ ನಾನು ಹೊರಗಡೆ ಹೋಗಿ ನಾವು ನಗ್ಸೋದಿದ್ದು ತುಂಬಾ ಚಾಲೆಂಜ್. ಈಗ ನನ್ನ ಹಿಂದಿನ ಚಿತ್ರಗಳಲ್ಲಿ ಡೈಲಾಗ್ಸ್ಗಳನ್ನೆಲ್ಲ ನೋಡ್ಕೊಂಡು ಆ ತರ ಕಾಮಿಡಿ ಮಾಡಿ, ಇಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರು ನಮ್ಮ ನಗಿಸ್ತಾರೆ. ಅದು ತುಂಬಾ ಚಾಲೆಂಜಿಂಗ್. ನೆನ್ನೆ ಶೋ ನೋಡಿದಾಗ ನನಗೆ ಗೊತ್ತಾಯ್ತು. ನಮ್ಮನ್ನು ಮಾತಾಡಿಸ್ತಾನೆ ನಮಗೆ ನಗು ಬರ್ತೈತೆ. ಅದು ಹೇಳಿದ್ದೆ, ನೆನ್ನೆ ಪೇ ಮಾಡಿ ಹೋಗಿ ಕೂತ್ಕೊಂಡ್ವಿ. ಹಿಂದಿನ ಸಾಲಲ್ಲಿ ನಾವು ಕೂತಿದ್ದೆ. ಆಮೇಲೆ ಶೋ ಮುಗಿದ್ಮೇಲೆ ಹೇಳಿದ್ವಿ, ನಾವು ನಿಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ ಒಂದು ಮೂವಿ ಮಾಡ್ತಾ ಇದೀವಿ, ನಿಮ್ದೇನಾದ್ರು ದಯವಿಟ್ಟು ಇನ್ಪುಟ್ಸ್ ಇದ್ರೆ ಕೊಡಿ, ಮೂವಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಒಪ್ಕೊಂಡ್ರು ನಮ್ಮ ಮಾರೋಡಿ ಅಜಯ್ ರಾಧ. ತುಂಬಾನೇ ಚೆನ್ನಾಗಿತ್ತು ನೆನ್ನೆ ಶೋ. ನೀವು ದಯವಿಟ್ಟು ಖಂಡಿತ ನೆಕ್ಸ್ಟ್ ಯಾವ್ದಾದ್ರು ಶೋ ಇದ್ರೆ ಅವ್ರ ಶೋಗೆ ಹೋಗಿ. ಹಾಗೆ ನಮ್ಮ ಪತ್ತರದವ್ರದ್ದು ಶೋಗೆ ಹೋಗಿ. ಅವರು ತುಂಬಾ ನಾರ್ತ್ ಕರ್ನಾಟಕ ಅಷ್ಟೇ ಎಲ್ಲ ತುಂಬಾ ಜನಗಳನ್ನ ನಗಿಸ್ತಾರೆ. ಹಾಗೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಡೈಲಾಗ್ ಬರೆದಿದ್ದಾರೆ, ಅದನ್ನ ನನಗೆ ನೆಕ್ಸ್ಟ್ ಆಕ್ಟ್ ಮಾಡ್ಬೇಕು. ನೆಕ್ಸ್ಟ್ ವೀಕಲ್ಲಿ ಅದು ಶೂಟ್ ಇದೆ. ಅದು ಚಾಲೆಂಜಿಂಗ್ ಆಗಿದೆ. ಹೇಗೆ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟರ್ ಮಾಡಿಸ್ತೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ಹೊಸ ಡೈರೆಕ್ಟರ್ ಆದ್ರೂ ನಮ್ಮ ಹಳೆಯ ಡೈರೆಕ್ಟರ್ ತರ ನನ್ನ ಹತ್ರ ಕೆಲಸ ತಗೋತಾನೆ. ನಾನೇನೇ ಆಕ್ಟ್ ಮಾಡಿಲ್ಲ ಸರ್, ಇನ್ನೊಂದು ಶಾರ್ಟ್ ತೆಗಿಬೇಕಂತ. ಸೊ ಅವನಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ಕಾಣುತ್ತೆ.
ಸೊ ಒಳ್ಳೇದಾಗಿ ಚೆನ್ನಾಗಿ ಚಿತ್ರ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ವಿ ಆರ್ ಡನ್ ವಿತ್ ಶೂಟ್ ಕಂಪ್ಲೀಟ್ ಮುಗಿಸ್ಕೋತಾ ಇದೀವಿ. 75 ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತ ಬಾಕಿ ಇದೆ. ಸೊ ಈಗ ಬೆಂಗಳೂರು ಸುತ್ತಮುತ್ತ ಶೂಟ್ ಮುಗಿಸ್ಕೊಂಡಿದೀವಿ. ನೆಕ್ಸ್ಟ್ ಸಾಂಗ್ಗೆ ಕಾಶ್ಮೀರ್ ಅಥವಾ ಲಡಾಖ್ಗೆ ಹೋಗೋ ಪ್ಲಾನ್ ಇದೆ. ಅದು ಮುಗಿದ ತಕ್ಷಣ ನಮ್ದು ಸಿನಿಮಾ ರಿಲೀಸ್ಗೆ ರವಿ ಸರ್ ಹೇಳಿದಂಗೆ ವಿ ಆರ್ ಪ್ಲಾನಿಂಗ್ ಆನ್ ಏಪ್ರಿಲ್ ಆರ್ ಮೇ. ಸರ್ ಮಿಸ್ಟರ್ ಜಾಕ್ ಬಂದು ಆಕ್ಚುಲಿ ಜಾನಕಿರಾಮ್, ಹೀರೋ ಹೆಸರು ಜಾನಕಿರಾಮ್. ಸಿನಿಮಾದಲ್ಲಿ ಯೂಶಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅವ್ರದ್ದೊಂದು ಶಾರ್ಟ್ ಕಟ್ ಇಟ್ಕೋತಾರೆ. ಈಗ ಅಜಯ್ ರಾಥೋರ್ AR ಎಕ್ಸಾಂಪಲ್ ಹೇಳಿದ್ದು. ಸೊ ಈ ತರ ಮಿಸ್ಟರ್ ಜಾಕ್, ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅವನು ಮಿಸ್ಟರ್ ಜಾಕ್ ಅಂತ ಸ್ವ್ಯಾಗರ್ ಬಂದು ಹೇಳೋದು. ಸೊ ಅವನದು ಇದಿರುತ್ತೆ. ಒಂದು ನಮ್ದೊಂದು ಏನಿತ್ತು, ಒಂದು ಸರ್ ನೇಮ್, ಒಂದು ಸ್ವೀಟ್ ನೇಮ್ ಅಲ್ಲಿ ಕರಿಬೇಕು ಅಂತ ಇರುತ್ತಲ್ಲ. ಸೊ ಈ ವಿಚಾರದಲ್ಲಿ ಮಿಸ್ಟರ್ ಜಾಕ್ ಅಂತ ಇಟ್ಕೊಂಡ್ವಿ. ಜಾನಕಿರಾಮ್ ಸಿನಿಮಾದಲ್ಲಿ ಹೆಸರು ಒಂದು. ಇಲ್ಲ, ಇದು ರೊಮ್ಯಾಂಟಿಕ್ ಕಾಮಿಡಿ, ರಾಮ್ ಕಾಮ್, ಒಂದು ಡ್ರಾಮಾ ಸರ್, ಫ್ಯಾಮಿಲಿ ಡ್ರಾಮಾ ನಡೆಯುತ್ತೆ. ಸೊ ಅದ್ರ ಮುಂಚೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರ್ತಾನೆ ಹೀರೋ. ಅವ್ರ ಲೈಫ್ ಸ್ಟೈಲೇ ಈಗ ನಮ್ ಕೆಲಸ ಒಂದಾದ್ರೆ ಹಾಬಿ ಒಂದು ಇರುತ್ತಲ್ಲ. ಸೊ ಹಾಬಿ ಅವ್ರು ಖುಷಿ ಕೊಡ್ತಾ ಇರೋದು, ಬೇರೆಯವ್ರ ಖುಷಿ ಕಾಣ್ತಾ ಇರೋದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ. ಸೊ ಯೂಶಲ್ ಆಗಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ಪಾರ್ಟ್ ಟೈಮು ಅಥವಾ ಒಂದು ಹಾಬಿಯಾಗಿ ಖುಷಿಗೋಸ್ಕರ ಮಾಡ್ತಾ ಇದ್ದಾರೆ ಸ್ಟ್ಯಾಂಡ್ ಅಪ್ ಕಾಮಿಡಿ. ಕರೆಕ್ಟಾ ಸರ್? ಎಸ್ ಸರ್. ಸರ್ ಅದೇ ಫಾರ್ಮೆಟ್ ಇಲ್ಲ, ಒಂದು ರಾಮ್ ಕಾಮ್, ಒಂದು ರೊಮ್ಯಾಂಟಿಕ್ ಕಾಮಿಡಿ, ಇದ್ರ ಮಧ್ಯೆ ಒಂದು ಎಮೋಷನಲ್. ಇಲ್ಲ ಸರ್, ಇದು ಬೇರೆ ಜಾನರ್, ಕಂಪ್ಲೀಟ್ ಬೇರೆ ಪ್ಯಾಟರ್ನ್. ಗುರು ಸರ್ನ ಬೇರೆ ತರ ತೋರಿಸ್ಬೇಕು ಅಂತ ನಾನು ಫಸ್ಟ್ ಟೈಮ್ ಕತೆ ಬೇರೆ ಮಾಡ್ಕೊಂಡಿದ್ದೀನಿ ಸರ್. ಸರ್ ಸಾಂಗ್ಸ್ 4 ಸಾಂಗ್ಸ್ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ. ಸಾಂಗ್ಸ್ ಬಗ್ಗೆ ಕೇಳಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಸಿನಿಮಾ ನಿರ್ದೇಶಕರನ್ನ ಏನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು ಸರ್. ಸರ್ ಈಗ ಆರ್ಟಿಸ್ಟ್ ಬಳಗದಲ್ಲಿ ನಾನು ಆಕ್ಚುಲಿ ಹೇಳ್ಬೇಕು ಅನ್ಕೊಂಡೆ. ಧರ್ಮಣ್ಣ ಕಡೂರ್ ಅವ್ರು ಮಾಡ್ತಾ ಇದಾರೆ, ಮಿತ್ರಾ ಸರ್ ಮಾಡ್ತಾ ಇದಾರೆ, ಮತ್ತೆ ಗೋಪಾಲ್ ದೇಶಪಾಂಡೆ ಅವ್ರು ಮಾಡ್ತಾ ಇದಾರೆ, ಹೀರೋಯಿನ್ ಆಗಿ ತಪಸ್ಮಣಿ ಪೂನಾಚ್ ಅವರು, ಹಾಗೆ ಅನಂತ್ ಅವ್ರು ಮಾಡ್ತಾ ಇದಾರೆ, ಸುಷ್ಮಿತಾ ಅವರು, ಹಾಗೆ ತುಂಬಾ ಹಲವಾರು ಜನ. ನಮ್ಮ ಗಿರೇಣ್ಣ ಅವರು ಮಾಡಿದ್ದಾರೆ, ಆಲ್ರೆಡಿ ಶೂಟ್ ಮುಗ್ದಿದೆ ಅವ್ರದ್ದು. ಗೋಪಾಲ್ ದೇಶಪಾಂಡೆ ಸರ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ನ ಅದೇ ಶೂಟ್ ಮಾಡ್ತಾ ಇದ್ದೀನಿ ಸರ್. ಅವರು ಇರ್ತಾರೆ. ಕಾರ್ತಿಕ್ ಪತ್ ಅವ್ರು ಆಕ್ಟ್ ಮಾಡ್ತಾ ಇದಾರೆ, ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಸರ್. ಅದನ್ನೇ ಸರ್ ಸಿನಿಮಾ ಮುಗಿದ್ಮೇಲೆ ತೋರ್ಸೋಣ ಅಂತ. ಸಿನಿಮಾ ಶೂಟ್ ಎಲ್ಲ ಆದ್ಮೇಲೆ ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ವಿಚಾರ ಏನ್ ಹೇಳ್ತಾ ಇದೀನಿ ಅಂತ. ಬರೀ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಚಾರನೇ ಇಲ್ಲ, ನಾನು ಹೇಳ್ದಂಗೆ ಒಂದು ರೊಮ್ಯಾನ್ಸ್ ಇರುತ್ತೆ, ಒಂದು ಫನ್ ಇರುತ್ತೆ, ಒಂದು ಎಮೋಷನ್, ಒಂದು ಅಳಿಸೋದು. ಸೊ ಇದೆಲ್ಲ ಕಂಪ್ಲೀಟ್ ಒಂದು ಪ್ಯಾಕ್ಡ್ ಮೂವಿ ಅಂತ ಹೇಳ್ಬೋದು ಸರ್. ಹೌದು ಸರ್, ಸ್ಟ್ರೈಟ್ ಕನ್ನಡ. ಇನ್ನೊಂದು 3-4 ಜನ ಇದ್ದಾರೆ. ಸೊ ನಾನು, ಮಹೇಶ್, ಆಮೇಲೆ ರವೀನಾ ಅಂಡ್ ರಾಹುಲ್, ಅಂಡ್ ಆಫ್ ಕೋರ್ಸ್ ಗುರುನಂದನ್ himself is also the producer. So production ಈ ಕಂಪನಿ ವಾಸ್ ಬಿಕಾಸ್ ಆಫ್ ಗುರುನಂದನ್ಸ್ ಎಫರ್ಟ್ ಆಗಿದ್ದು. ಸೊ ಎಲ್ಲರಿಗೂ ಸುಸ್ವಾಗತ ಈ ಇವೆಂಟ್ಗೆ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್, ಎಸ್ಪೆಷಲಿ ಹಾಲಿಡೇ ಸೀಸನ್ ಬೇರೆ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ, ನಿಜವಾಗ್ಲೂ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಅದೇ ಇದುವರೆಗೆ ನಮ್ಮದು ಒಂದು 70% ಶೂಟಿಂಗ್ ಮುಗಿದಿದೆ. ಸೊ ದ ಲಾಸ್ಟ್ ಶೆಡ್ಯೂಲ್ January 6th ಇಂದ ಶುರು ಆಗ್ತಾ ಇದೆ. ಸೊ ವಿ ಆರ್ ಫಿನಿಶಿಂಗ್ ದ ಶೂಟಿಂಗ್ ಬೈ ಎಂಡ್ ಆಫ್ Jan, ಆ್ಯಂಡ್ ರಿಲೀಸ್ ಅನ್ಕೊಂಡಿರೋದು ನಾವು June, July ನಲ್ಲಿ. That is what we have thought that it is. And again, thank you once again, and please enjoy the event and keep this short. Yeah. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರವಿ ಸರ್